ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಚೈನ್ ಸ್ಟಿಚ್ಚು ಹಾಗೆ ಸಿಂಗಲ್ ನೋಟು ಯಾವ ರೀತಿ ಹಾಕೋದು ಅಂತ ಒಂದು ತೋರಿಸ್ತೀನಿ. ಹಾಗೆ ವಿಡಿಯೋ ಎಲ್ಲ ಇಷ್ಟ ಆಗ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ನಾನು ನಿಮಗೆ ಈಸಿಯಾಗಿ ನನಗೆ ಹೇಳ್ಕೊಡ್ತಾ ಹೋಗ್ತಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿರಿ, ಅಂದರೆ ಸ್ಕಿಪ್ ಮಾಡದೆ ನೋಡಿದ್ರೆ ನಾನು ಇಲ್ಲಿ ಏನು ಹಾಕಿದೆ, ಏನು ತೋರಿಸಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಬರ್ರಿ, ನಾನೀಗ ಫಸ್ಟು ಸಿಂಗಲ್ ನಾಟ್ ಹೇಗೆ ಹಾಕೋದು ಹಾಗೆ ಚೈನ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಫಸ್ಟಿಗೆ ನಾನು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ರಲ್ಲಿ 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ಹಾಗೆ ಹಿಂದೆ 6 ಎಳೆ ದಾರ ಸುತ್ತೋದು ಹೇಗೆ, ಹಾಗೆ ಸ್ಟಾರ್ಟಿಂಗ್ ಹೇಗೆ ಮಾಡಬೇಕು ಎಲ್ಲ ಒಂದು ವಿಡಿಯೋ ಹಾಕ್ತಾ ಬರ್ತಿದ್ದೀನಿ ನಾನು. ವಿಡಿಯೋ ನೋಡ್ರಿ ಥ್ರೆಡ್ಡನ್ನು ರೀತಿ ಸುತ್ತಕೊಂಡು ನಾವು ಇವೆರಡು ಬೆರಳಲ್ಲಿ ಒಂದು ಸ್ವಲ್ಪ ಥ್ರೆಡ್ಡನ್ನು ನಾವು ಕರೆಕ್ಟಾಗಿ ಹಿಡಿಬೇಕಾಗತ್ತೆ. ಇಲ್ಲಿ ನೋಡ್ರಿ, ಈಗ ನಾನು 10 ನಂಬರ್ ನೀಡಲ್ ತೊಗೊತೀನಿ. ಇಲ್ಲಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ನೋಡ್ರಿ, ಈಗ ಬಟ್ಟೆ ಒಳಗಡೆ ಸೂಜನ್ ಹಾಕಿ ನೀಡಲ್ ಹಾಕಿ ನಾವು ದಾರಾನ ಇದಕ್ಕೆ ಸುತ್ತಕೊಂಡು ಈ ರೀತಿ ತೊಗೊಂಡು ಬರಬೇಕು ಫ್ರೆಂಡ್ಸ್. ತೊಗೊಂಡು ಬಂದು ಇದ್ರ ಒಳಗಿಂದ ಥ್ರೆಡ್ಡನ್ನು ತೊಗೊಂಡ್ರೆ ಇದು ಸಿಂಗಲ್ ನಾಟ್ ಆಗುತ್ತೆ. ಇಲ್ಲಿ ಸಿಂಗಲ್ ನಾಟ್ ಮತ್ತೆ ತೋರಿಸ್ತೀನಿ. ಇದರಲ್ಲಿ ಒಳಗೆ ಹಾಕ್ಬೇಕು. ಬಟ್ಟೆ ಒಳಗೆ ತೊಗೊಂಡು ಹೋಗಿ ಥ್ರೆಡ್ಡನ್ನು ತೊಗೊಂಡು ಬಂದು ನಾವಿಲ್ಲಿ ಈ ರೀತಿ ಎರಡು ಬರುತ್ತೆ, ಮೇಲೆ 2 ಆಗುತ್ತೆ. ಇದು 2ಅನ್ನು 1 ಮಾಡಬೇಕು. ಈ ರೀತಿ ಮಾಡ್ತಾ ಹೋದರೆ ಇದು ಸಿಂಗಲ್ ನಾಟ್ ಅಂತ ಬರುತ್ತೆ. ಬಟ್ಟೆ ಒಳಗೆ ಹಾಕಬೇಕು. ಸೂಜಿಯಿಂದ ದಾರ ತೊಗೊಂಡು ಬಂದು ಮೇಲೆ 2 ಸೂಜಿ ಮೇಲೆ 2 ಬರುತ್ತೆ ಥ್ರೆಡ್ಡು. 2ಅನ್ನು ನಾವು 1 ಮಾಡ್ಕೋಬೇಕು. 1 ಮಾಡಿಕೊಂಡ್ರೆ ಇಲ್ಲಿ ಇದು ಸಿಂಗಲ್ ನಾಟ್. ಸ್ಟಾರ್ಟಿಂಗಿಗೂ ನಾವು ಸಿಂಗಲ್ ನಾಟನ್ನು ಹಾಕೋಬೇಕು. ಹಾಗೆ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ರೆ ಸಾವಕಾಶ ನಾನು ಹಾಕಿ ತೋರಿಸ್ತಿದ್ದೀನಿ. ನೋಡಲಿ, 2ರಲ್ಲಿ 1 ಮಾಡ್ಕೋಬೇಕು. ಇದೇ ರೀತಿ ನಾವು ಇದು ಸಿಂಗಲ್ ನಾಟ್ ಫ್ರೆಂಡ್ಸ್. ಇದು ಬಟ್ಟೆ ಒಳಗೆ ಸೂಜಿ ತೊಗೊಂಡು ಹೋಗಿ ಸೂಜಿಯಿಂದ ದಾರ ತಂದು ಸೂಜಿ ಮೇಲೆ 2 ಥ್ರೆಡ್ ಬರುತ್ತೆ. 2ಅನ್ನು 1 ಮಾಡಬೇಕು. 2ಅನ್ನು 1 ಮಾಡಿದರೆ ನಾವು ಇದೊಂದು ಸಿಂಗಲ್ ನಾಟ್ ಆಗುತ್ತೆ. ನಾವು ಈ ರೀತಿ ಈ ಕಡೆ ಎಳೆದಾಗ ಸ್ವಲ್ಪ ಇದನ್ನು ಲೂಸ್ ಬಿಡಬೇಕು, ಈ ಕಡೆ ಎಳೆದಾಗ ಇದನ್ನು ಲೂಸ್ ಬಿಡಬೇಕು. ಈ ರೀತಿ ನಾವು ಸ್ವಲ್ಪ ಇದು ಪೂರ್ತಿ ಟೈಟಾಗೂ ಹಿಡಿಬಾರ್ದು, ಪೂರ್ತಿ ಲೂಸಾಗೂ ಇದನ್ನ ನಾವು ಬಿಡಬಾರ್ದು. ಪೂರ್ತಿ ಲೂಸಾಗೂ ಬಿಡಬಾರ್ದು, ಪೂರ್ತಿ ಟೈಟಾಗೂ ಹಿಡಿಬಾರ್ದು. ಈ ಕಡೆ ಎಳೆದಾಗ ಈ ಕಡೆ ಲೂಸಾಗಿ ಬಿಡಬೇಕು, ಈ ಕಡೆ ಎಳೆದಾಗ ಈ ಕಡೆ ಲೂಸಾಗಿ ಬಿಡಬೇಕು. ಅಂದರೆ ನಮಗೆ ಕರೆಕ್ಟಾಗಿ ಡಿಸೈನು ಹಾಕ್ತಾ ಹೋಗ್ಬೋದು ನಾವು. ನೋಡ್ರಿ, ಸಿಂಗಲ್ ನಾಟ್ ನಾವಿಲ್ಲಿ ಸಿಂಗಲ್ ನಾಟ್ ಹೇಗೆ ಹಾಕೋದು ಅಂತ ಹೇಳಂದು ತೋರಿಸ್ತಿದ್ದೀನಿ ನಾನು. ನೋಡ್ರಿ, 2ರಲ್ಲಿ 1 ಮಾಡ್ಕೋಬೇಕು. ಇನ್ನು ತೀರಾ ಲೂಸಾಗೂ ಹಾಕೋಬಾರ್ದು, ತೀರಾ ಟೈಟಾಗೂ ಹಾಕಬಾರ್ದು ಫ್ರೆಂಡ್ಸ್. ಹಾಕಿದರೆ ಇಲ್ಲಿ ಇದು ಮುದ್ದೆ ಆಗಿಬಿಡುತ್ತೆ. ನೋಡಿ, ಇಲ್ಲೆಲ್ಲ ಬಟ್ಟೆ ಮುದ್ದೆ ಬರುತ್ತೆ. ಹಾಗಾಗಿ ನಾವು ಇದನ್ನು ಸುಕ್ಕಾಗಬಾರ್ದು ಅಂತ ಅಂದರೆ ಕರೆಕ್ಟಾಗಿ ನೀಟಾಗಿ ಹಾಕ್ತಾ ಹೋಗ್ಬೇಕು. ನೋಡ್ರಿ, ಇದು ಸಿಂಗಲ್ ನಾಟ್ ಫ್ರೆಂಡ್ಸ್. ಸಿಂಗಲ್ ನಾಟ್ ಅಂತ ಹೇಳ್ತಾರೆ ಇದಕ್ಕೆ. ಬಟ್ಟೆ ಒಳಗೆ ಸೂಜಿ ಹಾಕಿ ಸೂಜನ್ನಿಂದ ಹುಕ್ಕಿಂದ ನಾವು ಥ್ರೆಡ್ಡನ್ನು ತಂದು ಇದನ್ನು 2 ದಾರ ಬರುತ್ತೆ ಮೇಲೆ, 2 ದಾರನ ನಾವು 1 ಮಾಡಿಕೊಂಡ್ರೆ ಇಲ್ಲಿ ಇದೊಂದು ಸಿಂಗಲ್ ನಾಟ್ ಆಗುತ್ತೆ. ಇದು ಈಗ ಸಿಂಗಲ್ ನಾಟ್. ಇದು ಫಸ್ಟಿಗೆ ನಾವು ನಾಟ್ ಹಾಕ್ತೀವಲ್ಲ, ಅದೇ ನಾಟು ಸಿಂಗಲ್ ನಾಟು. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಈಗ ನಾವು 5 ಚೈನ್ ಹಾಕಿದ ಮೇಲೆ 1 ಸಿಂಗಲ್ ನಾಟ್ ಬರುತ್ತೆ, 4 ಚೈನ್ ಹಾಕಿದ ಮೇಲೆ 1 ಸಿಂಗಲ್ ನಾಟ್ ಬರುತ್ತೆ, 3 ಚೈನ್ ಹಾಕಿದ ಮೇಲೆ 1 ಸಿಂಗಲ್ ನಾಟು, ಮತ್ತು ಆರ್ಚ್ ಹಾಕಿದ ಮೇಲೆ 1 ಸಿಂಗಲ್ ನಾಟು. ಹಾಗಾಗಿ ಎಲ್ಲದಕ್ಕೂ ನಾವು ಸಿಂಗಲ್ ನಾಟ್ ಹಾಕಲೇಬೇಕಾಗತ್ತೆ. ಹಾಗಾಗಿ ಈ ನಾಟನ್ನು ನಾವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಇನ್ನೊಂದು 2 ತೋರಿಸ್ತೀನಿ ನಾನಿಲ್ಲಿ. ನೋಡ್ರಿ, ಬಟ್ಟೆ ಒಳಗೆ ಸೂಜಿ ತೊಗೊಂಡು ಹೋಗಿ ಸೂಜಿಯಿಂದ ನಾನು ಥ್ರೆಡ್ ಅನ್ನು ತಗೊಂಡು ಇದರ ಮೇಲೆ 2 ಥ್ರೆಡ್ ಆಗುತ್ತೆ. ಇದನ್ನು
ನೋಡ್ರಿ ಈ ರೀತಿ. ಇದು ಸಿಂಗಲ್ ನಾಟ್ ಫ್ರೆಂಡ್ಸ್. ನಾನೀಗ ನೆಕ್ಸ್ಟು ಇದೇ ಸಿಂಗಲ್ ನಾಟ್ ಮುಂದೆನೇ ನಾನು ಚೈನ್ ಸ್ಟಿಚ್ಚನ್ನು ಹಾಕೋದನ್ನು ತೋರಿಸ್ತೀನಿ ನಿಮಗೆ. ನೋಡ್ರಿ ಇದು ಸಿಂಗಲ್ ನಾಟ್. ಈ ರೀತಿ ನೀವು ಫಸ್ಟು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಆದ ನಂತರ ನೆಕ್ಸ್ಟು ಚೈನ್ ಸ್ಟಿಚ್ಚನ್ನು ನಾವು ತೊಗೊಳೋಣ. ಇದೇ ಸಿಂಗಲ್ ನಾಟಿಂದ ನೆಕ್ಸ್ಟ್ ನಾನು ಸ್ವಲ್ಪ ಇದೇ ಸಿಂಗಲ್ ನಾಟಿಂದ ನಾನು ನೆಕ್ಸ್ಟು ಚೈನ್ ಸ್ಟಿಚ್ಚನ್ನು ತೊಗೊಂಡ್ಬಿಡ್ತೀನಿ. ನೋಡ್ರಿ ಒಂದು, ಈಗ ನಾವಿಲ್ಲಿ ನಾಟ್ ಹಾಕ್ಕೊಂಡಿದ್ದೀವಿ. ಈಗ ನಾನಿಲ್ಲಿ ಒಂದು ಚೈನು, 2 ಚೈನು, 3 ಚೈನು. ನಾನಿಲ್ಲಿ ನಿಮ್ಗೆ ಹೇಳೋದೇನೆಂದರೆ, ದಯವಿಟ್ಟು ನೀವು ಚೈನನ್ನು ಹಾಕೋವಾಗ ಕುಚ್ಚು ಕಟ್ತೀವಿ, ಕುಚ್ಚು ಹಾಕೋವಲ್ಲಿ ನಿಮಗೆ 3 ಚೈನ್ ಬಂದರೆ ದಯವಿಟ್ಟು 3 ಚೈನನ್ನು ನೀವು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈಗ ನಮಗಿಲ್ಲಿ ಜಾಸ್ತಿ ನಾವು ಇಲ್ಲಿ ಹಾಗೆ ಹಾಕಿ ತೋರಿಸ್ತೀನಿ ನಾನು ನಿಮಗೆ 3 ಚೈನು. ಯಾಕಂದರೆ ನಾವು 100, 140, 150 ಹಾಗೆ ನಾವು ಇದನ್ನು ತೊಗೊತೀವಲ್ಲ, ಕುಚ್ಚು ಕಟ್ಟೋದಕ್ಕೆ ಥ್ರೆಡ್ ತೊಗೊತೀವಲ್ಲ, ಅಲ್ಲಿ ಅದು ದಪ್ಪ ಬರುತ್ತೆ. ಹಾಗಾಗಿ ಇದರೊಳಗೆ ಹಾಕೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ 4 ಚೈನು ಇಲ್ಲ 5 ಚೈನನ್ನು ನಾನು ತೊಗೊಳಕ್ಕೆ ಹೇಳ್ತೀನಿ ನಿಮಗೆ. ನೀವು 3 ಚೈನ್ ತೊಗೊಂಡ್ರೆ ನಿಮ್ಗೆ ಇದ್ರೊಳಗೆ ಹಾಕಿ, ಈಗ ಇಲ್ಲಿ ಇಷ್ಟು ಇದು ಕಾಣಂಗಿಲ್ಲ, ಇದು ಬರುತ್ತೆ ಹೋಗುತ್ತೆ ಥ್ರೆಡ್ ಅನಿಸುತ್ತೆ. ಆದರೆ ನಾವಿಲ್ಲಿ ಆರ್ಚ್ ಹಾಕ್ತಾ ಹೋಗ್ತೀವಲ್ಲ, ಇದು ಒಂಥರ ಹಿಂಗೆ ಕೂಡ್ಕೊಂಡಂಗೆ ಆಗ್ಬಿಟ್ಟಿರ್ತದೆ. ಇಲ್ಲಿ ಅಷ್ಟು ಜಾಗ ನಮಗೆ ಸಿಗಂಗಿಲ್ಲ. ಹಾಗಾಗಿ ನಾವು ಒಂಚೂರು 4 ಚೈನನ್ನು ನೀವು ಹಾಕ್ಕೊಂಡು ಕುಚ್ಚು ಕಟ್ಟುವಲ್ಲಿ 4 ಚೈನನ್ನು ಹಾಕ್ಕೊಂಡ್ರೆ ಬೆಟ್ರ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಈಗ 4 ಚೈನಿಂದ ತೋರಿಸ್ತೀನಿ ನಾನು ನಿಮಗೆ. ನೋಡ್ರಿ 1, 2, 3, 4 ಈ ರೀತಿ ಚೈನ್ ತೊಗೊಂಡು ನಾನು ಆಮೇಲೆ ಇಲ್ಲಿ ಹಾಕೋವಾಗ ತೀರಾ ಜಗ್ಗಿ ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಪೂರ್ತಿ ಜಗ್ಗಿ ಹಾಕಿದರೆ ನಮಗೇನಾಗುತ್ತೆ, ಸೀರೆ ಸುಕ್ಕು ಬರುತ್ತೆ. ಹಾಗಾಗಿ ಚೂರು ನಾವಿಲ್ಲಿ ಒಂಚೂರು ಲೂಸ್, ಪೂರ್ತಿ ಲೂಸು ಅಲ್ಲ ಪೂರ್ತಿ ಟೈಟು ಅಲ್ಲ, ಆ ರೀತಿ ನಾವು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡ್ರಿ ಈ ರೀತಿ ಚೂರು ಲೂಸ್ ಬಿಟ್ಟು ನಾವಿಲ್ಲಿ ಸಿಂಗಲ್ ನಾಟ್ ಹಾಕ್ಕೋಬೇಕಾಗತ್ತೆ. ನೋಡ್ರಿ ಈ ರೀತಿ ಅದು ಸಿಂಗಲ್ ನಾಟ್ ಹಾಕಿದಾಗ ನಮಗದು ಸರಿಯಾಗಿ ಬಿಡ್ತೈತೆ ಅಲ್ಲಿ. ಹಾಗಾಗಿ ಚೂರು ಲೂಸ್ ಬಿಟ್ಟು ನಾವಿಲ್ಲಿ ನೋಡ್ರಿ ಈ ರೀತಿ ನಾವು ಜಗ್ಗಿ ಹಾಕಿದ್ರೆ ಏನಾಗುತ್ತೆ, ಇದು ಸೀರೆ ಹಿಂಗೆ ಸುಕ್ಕ ಬಂದಂಗೆ ಆಗುತ್ತೆ. ಹಂಗಾಗಿ ಒಂಚೂರು ಲೂಸ್ ಬಿಟ್ಟು ಹಾಕಬೇಕು. ತೀರ ಲೂಸನ್ನು ಮಾಡಬಾರ್ದು. ಮತ್ತು 5 ಚೈನ್ ಹಾಕಿ ತೋರಿಸ್ತೀನಿ ನೋಡ್ರಿ. ಈಗ 1, 2, 3, 4, 5 ಈ ರೀತಿ ನಾನು ನೆಕ್ಸ್ಟು ಸಿಂಪಲ್ ಡಿಸೈನ್, ಫಸ್ಟಿಗೆ ಸಿಂಪಲ್ ಡಿಸೈನ್ನ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ನೋಡ್ರಲ್ಲೇ ಈ ರೀತಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಿಡಿಬೇಕು. ಹಿಡಿದಾದ ನಂತರ ಚೂರು ಒಳಗೆ ತೊಗೊಂಡು ನಾವಿಲ್ಲಿ ಸಿಂಗಲ್ ನಾಟ್ ಹಾಕ್ಕೋಬೇಕು. ತೀರಾನು ಲೂಸ್ ಬಿಡಬಾರ್ದು, ತೀರಾ ಟೈಟಾಗೂ ನಾವಿಲ್ಲಿ ಹಿಡಿಬಾರ್ದು. ತೀರಾ ಟೈಟಾಗಿ ಹಿಡಿದ್ರೂ ಸೀರೆ ಸುಕ್ಕು ಬರುತ್ತೆ. ಲೂಸ್ ಆದರೆ ಡಿಸೈನು ಚೆನ್ನಾಗಿ ಕಾಣೋಂಗಿಲ್ಲ. ಅದಕ್ಕೋಸ್ಕರ ತೀರಾ ಲೂಸ್ ಬಿಡಬಾರ್ದು. ನೋಡ್ರಿ ಎಷ್ಟು ಕರೆಕ್ಟಾಗಿ ಕಾಣಿಸುತ್ತೆ ನಿಮ್ಗೆ. ನೋಡ್ರಿ ಈ ರೀತಿ ನೋಡ್ರಿ 3 ಚೈನ್ ಹಾಕ್ಕೊಂಡಿರೋದು ಎಷ್ಟು ನಮ್ಗೆ ಭಾಳ ಹತ್ತೆ ಅನಿಸ್ತೈತಿ. ಹಾಗಾಗಿ ಒಂದು ಸ್ವಲ್ಪ 4 ಚೈನನ್ನು ನೀವು ಹಾಕ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ನಾವು ಕುಚ್ಚು ಕಟ್ತೀವಿ ಅಂದಲ್ಲಿ 4 ಚೈನ್ ಬರಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಿರಿ. ನೋಡ್ರಿ ಇದು ಸಿಂಗಲ್ ನೋಟು ಮತ್ತು 3 ಚೈನು, 4 ಚೈನು, 5 ಚೈನು ಇದೇ ರೀತಿ ನಾನು ಇನ್ನೊಂದು ಸರ್ತಿ ತೋರಿಸ್ತೀನಿ. 5 ಚೈನನ್ನ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಇಲ್ಲಿ ಸಿಂಗಲ್ ನಾಟ್ ಹಾಕ್ಕೊಂಡೈತಿ. 1, 2, 3, 4, 5 ಇದೇ ರೀತಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಫ್ರೆಂಡ್ಸ್. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಫಸ್ಟ್ ಎಲ್ಲ ನಾನು ಸಿಂಪಲ್ ಡಿಸೈನ್ ಇರೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಾವು ಡಿಸೈನನ್ನು ಯಾವ ರೀತಿ ಯಾವ್ಯಾವ ಸಿಂಗಲ್ ಡಿಸೈನ್ ಹಾಕಿದ ಮೇಲೆ ನಾವು ಅದನ್ನು ಫೈಲ್ ಹೇಗೆ ಮಾಡಬೇಕು, ನಾವು ದುಡ್ಡು ಕೊಡ್ತಾರೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿರೋದ್ರಿಂದ ನಾನು ಇದನ್ನು ಮಾಡಿಟ್ಟಿದ್ದೀನಿ ಫೈಲು, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಆಮೇಲೆ ನಾನಿಲ್ಲಿ ನೋಡ್ರಿ ಇನ್ನೊಂದು ಚೈನ್ ಹಾಕಿ ನಾನು ನಾಟ್ ಹಾಕ್ತೀನಿ. ಕೊನೆಗೆ ಲಾಸ್ಟಿಗೆ ಯಾವ ರೀತಿ ನಾವು ಗಂಟು ಹಾಕ್ಕೋಬೇಕು ಅಂಥೇಳಿ 2, 3, 4, 5 ಈ ರೀತಿ ಹಾಕಿ ನೋಡಲಿ ಚೂರು ಲೂಸ್ ಬಿಟ್ಟು ನಾನಿಲ್ಲಿ ಹಾಕ್ತೀನಿ ಸಿಂಗಲ್ ನಾಟ್. ಈ ರೀತಿ ಸಿಂಗಲ್ ನಾಟ್ ಆದ ನಂತರ ಇಲ್ಲಿ ನಾವು ನಾಟ್ ಹೇಗೆ ಹಾಕ್ಕೊಳೋದು ಕೊನೆಗೆ ಅದನ್ನ ತೋರಿಸ್ತೀನಿ. ನೋಡ್ರಿ 1 ಮತ್ತು 2 ಚೈನನ್ನು ಹಾಕ್ಕೊಂಡು ನಾವು ಇಲ್ಲಿ ಈ ರೀತಿನ ಕಟ್ ಮಾಡಿ ಒಂಚೂರು ಇಲ್ಲಿ ಹಿಡಿಬೇಕು. ಇಲ್ಲಿ ಹಿಡಿದು ಈ ಥ್ರೆಡ್ಡನ್ನು ತೆಗೆದಾಗ
ನಿಮಗಿದು ನಾಟ್ ಕುಂದಿರ್ತೈತಿ. ನೆಕ್ಸ್ಟ್ ನಂತರ ಇದನ್ನೊಂಚೂರು ಕಟ್ ಮಾಡಿ ನಾವಿಲ್ಲಿ ಹಿಂದೆ ಇದನ್ನ ಈ ರೀತಿ ಇಟ್ಟು ಗಮ್ ಹಾಕಿ ಅಂಟಿಸ್ಬಿಟ್ರೆ ನಮಗೆ ಏನು ಇದು ಕಾಣಂಗಿಲ್ಲ ನೋಡ್ರಿ. ಈ ರೀತಿ ನೋಡ್ರಿ, ನಾನಿಲ್ಲಿಗ ನಿಮಗೆ ಸಿಂಗಲ್ ನಾಟ್ ಹಾಕೋದು, ಒಂದು ಸ್ವಲ್ಪ ಸಿಂಗಲ್ ನಾಟ್ ಹಾಕೋದನ್ನು ತೋರಿಸಿದ್ದೀನಿ. ಹಾಗೆ 3 ಚೈನು, 4 ಚೈನು, 5 ಚೈನು ಹಾಕಿದರೆ ಏನಾಗುತ್ತೆ, ಹಾಗೆ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಂಗಲ್ ಕ್ರೋಶ ಹಾಕೋದು ಮತ್ತು ಡಬಲ್ ಕ್ರೋಶ ಹಾಕೋದು, ತ್ರಿಬಲ್ ಕ್ರೋಶ ಹಾಕೋದು, ಹಾಫ್ ಕ್ರೋಶ ಹಾಕೋದು ಹೇಗೆ ಅಂತ ಹೇಳಿದ್ರೆ ನಮಗೆ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಅಂದರೆ ನನಗೆ ಒಮ್ಮೆಲೇ ಎಲ್ಲನೂ ನಿಮ್ಗೆ ತೋರಿಸ್ಬಿಟ್ರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ನಾನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಹಾಗೆ ನೀವು ಈಸಿಯಾಗಿ ಕಲಿತಾ ಹೋಗ್ರಿ. ಇದನ್ನೀಗ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಂಗಲ್ ಕ್ರೋಶ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.